ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡಿಗನಾಗಿರು ಅಂತ ಹೇಳಿ ಇವತ್ತು ನಾನು ಆಸ್ಟ್ರೇಲಿಯಾದಲ್ಲಿ ಇದ್ರು ಕೂಡ ಕನ್ನಡ ರಾಜ್ಯೋತ್ಸವವನ್ನ ನಮ್ಮ ತಾಯಿಗೆ ಗೌರವವನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಆಸ್ಟ್ರೇಲಿಯಾದಿಂದ ಇವತ್ತೇ ಬರಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಇಲ್ಲಿ ಬಂದು ತಮ್ಮ ಮುಂದೆ ನಿಂತು ರಾಜ್ಯೋತ್ಸವವನ್ನು ನಾವು ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಭಾಷೆಗೆ ಗೌರವವನ್ನ ಕೊಟ್ಟು ಅತ್ಯಂತ ಹೆಚ್ಚು ಅಂಕವನ್ನ ಪಡೆದಂತ ನಮ್ಮ ವಿದ್ಯಾರ್ಥಿಗಳು SLC-ನಲ್ಲಿ ಸಂಪೂರ್ಣವಾಗಿ 125ಕ್ಕೆ 125 ಮತ್ತೆ PUC-ನಲ್ಲೂ ಕೂಡ 125ಕ್ಕೆ 125 ಅಂಕಗಳನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆಯನ್ನ ಮಾಡ್ತಾ ಅವರು ಕನ್ನಡದಲ್ಲಿ ಉನ್ನತವಾದಂತಹ ಸ್ಥಾನವನ್ನ ಪಡೆಯಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ನಮ್ಮ ಕ್ಷೇತ್ರದವರೇ ಆದಂತ ನಿವೃತ್ತ IAS ಅಧಿಕಾರಿ ಅಂತ ಶಿವರಾಮ್ ರವರು ಕನ್ನಡದಲ್ಲೇ ಮಾಡಿ IAS ಅನ್ನ ಪಾಸ್ ಮಾಡಿರ್ತಕ್ಕಂಥದನ್ನ ನಾವು ಅವರು ಜಿಲ್ಲಾಧಿಕಾರಿಗಳಾಗಿ ಮತ್ತು ರಾಜ್ಯದ ಉನ್ನತ ಹುದ್ದೆಗಳನ್ನ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೋಬೇಕಾಗ್ತದೆ. ಕನ್ನಡದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು, ಅತ್ಯಂತ ಉನ್ನತ ಹುದ್ದೆಗೂ ಕೂಡ ಹೋಗ್ಬೋದು ಅಂತಕ್ಕಂಥದಕ್ಕೆ ಸನ್ಮಾನ್ಯ ಶಿವರಾಮ್ ರವರು ಸಾಕ್ಷಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ನಮ್ಮ ಕುವೆಂಪುರವರು ಅವರ ನಾಡಗೀತೆ ಜೈ ಭಾರತ ಜನನೀಯ ತನುಜಾತೆ ಬಹುಶಃ 3 ಶಾಲೆಯ ಮಕ್ಕಳು ಆಡಿದ್ರು. 100 ವರ್ಷಗಳು 18, 19, 25ರಲ್ಲಿ ರಚನೆ ಆದಂತಹ ಈ ಒಂದು ಗೀತೆ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಇವತ್ತು ನಮ್ಮ ನಾಡಗೀತೆಯಾಗಿ ಅದನ್ನ ನಾವು ನಮ್ಮ ರಾಜ್ಯ ಸರ್ಕಾರ ಅದನ್ನ ಅಳವಡಿಸಿಕೊಂಡಿದೆ. 100 ವರ್ಷ ತುಂಬತಕ್ಕಂಥ ಸಂದರ್ಭದಲ್ಲಿ ನಮ್ಮ ಉಪನ್ಯಾಸಕರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು. ಬಹುಶಃ ಅವರು ಮಾತಾಡ್ತಾ ಮಧ್ಯದಲ್ಲಿ ಸಾರಿ ಎಂದ್ರು. ಅವರು ಜ್ಞಾಪಿಸ್ಕೊಂಡ್ರ ಶ್ರೀನಿವಾಸ್ ಹೇಳಿದ್ರೆ ಸಾರಿ ಬಂದ್ಬಿಟ್ಟು ನಾಡ ಭಾಷೆ ಜೊತೆಗೆ ಆಂಗ್ಲ ಭಾಷೆನೂ ಬೇಕು, ಅದು ಕೂಡ ಮುಖ್ಯ ಅನ್ನೋದಕ್ಕೆ ಅವರು ಮಾತಾಡಿದ ರೀತಿಯನ್ನು ಉದಾಹರಣೆ. ಅವರು ತಪ್ಪು ಅಂತ ಹೇಳ್ತಾ ಇಲ್ಲ, ನಾನು ಉದಾಹರಣೆ. ನಾವು ನಮ್ಮ ಭಾಷೆ ಆಡು ಭಾಷೆನಲ್ಲಿ ಆಂಗ್ಲವನ್ನು ಕೂಡ ಸೇರಿಸ್ಕೊಂಡಿರ್ತಕ್ಕಂಥದಕ್ಕೆ ನಾನು ಇದೊಂದು ಉದಾಹರಣೆಯನ್ನ ಕೊಡ್ತಾ, ಯಾರಾದ್ರೂ ಬಂದು ಇವತ್ತು ನಮ್ಗೆ ಏನಾದ್ರು ಕೂಡ ಶುಭಾಶಯ ಅಂತಂದ್ರೆ ಆಯ್ತು ತುಂಬಾ ಥ್ಯಾಂಕ್ಸ್ ಅಂತೀವಿ, ನಾವು ಧನ್ಯವಾದ ಅಂತೀವಾ? ಇಲ್ಲ, ತುಂಬಾ ಥ್ಯಾಂಕ್ಸ್ ಅಂತೀವಿ. ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ನಾವು. ಅವ್ರು ಕನ್ನಡದಲ್ಲಿ ಕನ್ನಡ ರಾಜ್ಯದ ಶುಭಾಶಯಗಳು ಅಂದ್ರೆ ಥ್ಯಾಂಕ್ಸ್ ಅಂತೀವಿ. ಅದರಿಂದ ಇಂಗ್ಲಿಷ್ ಕೂಡ ಬೇಕು ನಮ್ಗೆ. ಆದ್ರೆ ನಮ್ಮ ತಾಯಿ ಭಾಷೆ ನಾವ್ ಯಾವತ್ತೂ ಕೂಡ ಮರಿಬಾರ್ದು. ನಮ್ಮ ನಾಡ ಭಾಷೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡನಾಗಿರು. ಇದು ಕುವೆಂಪುರವರು ರಚನೆ ಮಾಡಿದಂತಹ ಅದ್ಭುತವಾದಂತಹ ಗೀತೆ. ರೈತ ಗೀತೆನೂ ಕೂಡ ಅವರೇ ರಚನೆ ಮಾಡಿದಂಥದ್ದು. ಈ ಒಂದು 100 ವರ್ಷಗಳ ಈ ಒಂದು ಸುವರ್ಣ 100 ವರ್ಷಗಳ ಈ ಸಂದರ್ಭದಲ್ಲಿ ನಾನು ಒಂದು ಕುವೆಂಪು ಹೆಸರಿನಲ್ಲಿ ಒಂದು ಸಾಂಸ್ಕೃತಿಕ ಭವನವನ್ನ ನಿರ್ಮಾಣ ಮಾಡ್ಲಿಕ್ಕೆ ಈಗಾಗಲೇ ಚಾಲನೆಯನ್ನ ಕೊಟ್ಟಿದ್ದೇವೆ. ಬಹುಶಃ ಮುಂದಿನ ವರ್ಷ ಅಲ್ಲೇ ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೀವು ಚನ್ನಪಟ್ಟಣದಲ್ಲಿ ಹೆಂಗ್ ಮಾಡ್ತಿರಲ್ಲ, ನೀವು ಹೊರಗಡೆ ಬೈಲಲ್ಲಿ ಮಾಡ್ತೀರ. ನಾವು 1200 ಜನ ಕೂತ್ಕೊಂಡು ನೋಡುವಂತ ಆಡಿಟೋರಿಯಂ ಅನ್ನ ಇವತ್ತು ನಾನು ಕುವೆಂಪು ಹೆಸರಿನಲ್ಲಿ ಕಟ್ಟಿಕ್ಕೆ ತೀರ್ಮಾನ ಮಾಡಿ ಈಗಾಗಲೇ ಕೆಲಸ ನಡೀತಾ ಇದೆ. ನೀವು ಜೂನಿಯರ್ ಕಾಲೇಜಿನಲ್ಲಿ ಹೋಗಿ ನೋಡ್ಬೋದು. ಸುಮಾರು 1200 ಜನ ವಿದ್ಯಾರ್ಥಿಗಳು ಅಥವಾ ಯಾರಾದ್ರೂ ಕೂಡ ನಾಗರಿಕರು ಕೂತ್ಕೊಂಡು ಒಂದೇ ಬಾರಿ ನೀವು ಯಾವುದೇ ನಾಟಕಗಳನ್ನ ಆಡಿದ್ರು ಕೂಡ ನಮ್ಮ ತಾಲೂಕಿನ ಜನ, ಅದು ಶನಿವಾರ ಭಾನುವಾರ ಮಾತ್ರ ಸಾಧ್ಯ. ಶಾಲೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೊಡೋದಿಲ್ಲ ಅದನ್ನ. ಶನಿವಾರ ಭಾನುವಾರ ನಾಟಕ ಆಡ್ತಕ್ಕಂಥವ್ರಿಗೂ ಕೂಡ ಅವ್ರಿಗೆ ಅದ್ರ ಮೇಲೆ ಚಾರ್ಜ್ ವಿದ್ಯೆ ಮಾಡಿ, ಯಾಕಂದ್ರೆ ಮೇಂಟೈನ್ ಮಾಡಕ್ ದುಡ್ಡು ಬೇಕಲ್ಲ, ಅದನ್ನ ಕ್ಲೀನ್ ಮಾಡಕ್ಕೆಲ್ಲ ವಿಧಿಸಿ ರಂಗಮಂದಿರದ ರೀತಿಯಲ್ಲಿ ಅಲ್ಲೇ ನೀವು ಹೋಗಿ ನಾಟಕಗಳನ್ನ ಆಡಬಹುದು. ಶನಿವಾರ ಭಾನುವಾರ ರಜಾ ದಿನಗಳಲ್ಲಿ ನಿಮ್ಗೆ ಅವಕಾಶವನ್ನು ಕೂಡ ಮಾಡಿಕೊಡ್ತೇನೆ. ಅದನ್ನ ಈಗಾಗಲೇ ಚಾಲನೆಯನ್ನ ಕೊಟ್ಟಿದ್ದೇನೆ. ಈಗಾಗಲೇ ಅದು ಕೂಡ ನಡೀತಾ ಇದೆ ಕಾಮಗಾರಿ. ಬಹುಶಃ 1 ವರ್ಷದ ಅವಧಿಯಲ್ಲಿ ಆ ಕಾಮಗಾರಿ ಕೂಡ ಮುಗಿತದೆ. ಮತ್ತು ಇದನ್ನು ಕೂಡ ಏನಿವತ್ತು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದೀವಲ್ಲ, ಅದನ್ನು ಕೂಡ ನಾವು ಕೆಂಪೇಗೌಡ ಬಯಲು ರಂಗಮಂದಿರ ಈಗಾಗಲೇ ನಾವು ಪುನಃ ಅದನ್ನ ನಿರ್ಮಾಣ ಮಾಡ್ತಾ ಇದೀವಿ. ನೀವು ನೋಡಿರ್ಬೋದು, ಇನ್ನು 6 ತಿಂಗಳಲ್ಲಿ ಅದು ಕೂಡ ಮುಗಿತದೆ. ಸಂಜೆಯ ಕಾರ್ಯಕ್ರಮವನ್ನ ಕೋಟೆ ಮೈದಾನದಲ್ಲಿ ಮುಂದಿನ ವರ್ಷದಿಂದ ಇಲ್ಲಿ ಕೆಲಸ ಪ್ರಾರಂಭ ಆಗ್ತದೆ. ಸುಮಾರು 103 ಕೋಟಿ ವೆಚ್ಚದಲ್ಲಿ ಈ ಒಂದು ಸುಂದರವಾದಂತಹ ಒಂದು ಕೋಟೆಯನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೆ ನಮ್ಮ ನಾಯಕರಾದಂತ ಸನ್ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, DK ಸುರೇಶ್ ಅವರ, ರಾಮಲಿಂಗ ರೆಡ್ಡಿ ಅವರ ಸಹಕಾರದಿಂದ, ಕೃಷ್ಣ ಬೈರೇಗೌಡರ ಸಹಕಾರದಿಂದ ಇವತ್ತು ಉತ್ತಮವಾದಂತಹ ಒಂದು ಕೋಟೆಯನ್ನ ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಕೆಲಸ ಪ್ರಾರಂಭ ಆದ್ರೆ ಬಹುಶಃ ನಮ್ಗೆ ಇಲ್ಲಿ ಕೆಲಸ ಇದನ್ನ ಕಾರ್ಯಕ್ರಮನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಕೆಂಪೇಗೌಡ ಬಯಲು ರಂಗಮಂದಿರದಲ್ಲಿ ಆ ಕಾರ್ಯಕ್ರಮವನ್ನ ಮಾಡ್ತೇವೆ ಅಂತಕ್ಕಂಥದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಕೂಡ ನಮ್ಮ ಭಾಷೆಗೆ ನಾವು ಯಾತಕ್ಕೋಸ್ಕರ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೇವೆ ಅಂತ ಹೇಳಿದ್ರೆ, ಈ ನಾಡಿಗೋಸ್ಕರ
ಅವ್ರದೇ ಆದಂತ ವಿಶೇಷವಾದಂತ ರೀತಿಯಲ್ಲಿ ಕಾಣಿಕೆಯನ್ನ ಕೊಟ್ಟಿರ್ತಕ್ಕಂಥ ಅನೇಕ ಜನರನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು. ಇವತ್ತು ನಾವು ಕುವೆಂಪು ಅವರನ್ನ ಸ್ಮರಣೆ ಮಾಡ್ಕೊಂಡು, ಅದೇ ರೀತಿ ಅನೇಕ ಕವಿಗಳು, ಅನೇಕ ಹೋರಾಟಗಾರರು ಎಲ್ಲರನ್ನೂ ಕೂಡ ನೆನೆಸ್ಕೊಳ್ತಕ್ಕಂಥ ದಿವಸ ಇದು. ವರ್ಷಕ್ಕೆ ಒಂದು ಬಾರಿ ಈ ನಾಡನ್ನ ಕಟ್ಟಂತ ಪುಣ್ಯಾತ್ಮರನ್ನ ನೆನೆಸ್ಕೊಳ್ತಕ್ಕಂಥ ದಿವಸ ಈ ಕನ್ನಡ ರಾಜ್ಯೋತ್ಸವ. ಅವ್ರನ್ನ ಸದಾ ಸ್ಮರಿಸೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಇವರ ಹೆಸರಿನಲ್ಲಿ ಇವತ್ತು ಎಲ್ಲರೂ ಕೂಡ ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು, ಇವತ್ತು ಪತ್ರಿಕೆ ಮಾಧ್ಯಮದವರೆಗೂ ಕೂಡ ಅವ್ರಿಗೆ ನಾವು ಸನ್ಮಾನ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಸಾಧನೆಯನ್ನ ಮಾಡಿದಂತ ಅನೇಕರನ್ನ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಇದೇ ವೇದಿಕೆಯಲ್ಲಿ ಹಿಂದೆ ಅಧ್ಯಕ್ಷರಾಗಿದ್ದಂತ ನಮ್ಮ ಗಮ್ ದಯಾನಂದ್ರ ಅವ್ರಿಗೂ ನನಗೂ ಒಂದು ವಾದ ನಡೀತು. ಜಾಗ ಕೊಡ್ಲಿಲ್ಲ ನಮ್ಗೆ ಅಂತೇಳಿ ಗಮ್ ದಯಾನಂದ್ರ ಅವ್ರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಕನ್ನಡ ಭವನವನ್ನು ಕೂಡ ಮುಂದೊಂದು ಕಡೆ ನಿರ್ಮಾಣ ಮಾಡಿ ನಿಮಗೆ ಲೋಕಾರ್ಪಣೆ ಮಾಡ್ತೀವಿ. ಪತ್ರಿಕಾ ಭವನದ ಜೊತೆಗೆ ಕನ್ನಡ ಭವನವನ್ನು ಕೂಡ ಈಗಾಗಲೇ ಜಾಗ ಗುರುತು ಮಾಡಿದ್ದೇವೆ. ಈಗಾಗಲೇ ಟೆಂಡರ್ ಕೂಡ ಕರೆದಿದೆ. ಸುಮಾರು 4 ಕೋಟಿ ವೆಚ್ಚದಲ್ಲಿ ಇವತ್ತು ಕನ್ನಡ ಭವನ ಮತ್ತೆ ಪತ್ರಿಕಾ ಭವನ ಎರಡನ್ನೂ ಅಕ್ಕಪಕ್ಕದಲ್ಲಿ ಕಟ್ಟಿ ಅದನ್ನು ಕೂಡ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ನಾವು ಕಟ್ಟಬೇಕು ಕನ್ನಡ ನಾಡನ್ನ, ಆದರೆ ವಿಶೇಷವಾಗಿ ನಾವೆಲ್ಲ ನೀವೆಲ್ಲ ಕಟ್ಟಬೇಕು ಮಾಗಡಿ ತಾಲೂಕನ್ನ, ಈ ಮಾಗಡಿ ಕ್ಷೇತ್ರವನ್ನ ಎಲ್ಲ ರೀತಿಯಲ್ಲೂ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ನಾವೆಲ್ಲ ಸೇರಿ ಮಾಡೋಣ. ಕೆಲವು ವಿಚಾರಗಳನ್ನು ನಮ್ಮ ಪದ್ಮನಾಭ ಅವರು ಹೇಳಿದ್ರು, ಯಾವ ರೀತಿ ನೀರಾವರಿ ವಿಚಾರ ಇರ್ಬೋದು, ಬೇರೆ ಬೇರೆ ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಅಂತಕ್ಕಂಥದನ್ನ ಬಹಳ ಬಹುಶಃ ನೀವು ಇನ್ನೊಂದು ವರ್ಷ ಹೋದ್ರೆ ಸುಂದರವಾದಂತ ರಸ್ತೆಗಳನ್ನ ನೋಡ್ಬೋದು ಮಾಗಡಿನಲ್ಲಿ, ನೀವು ಸುಂದರವಾದಂತ ಉದ್ಯಾನವನಗಳನ್ನ ನೋಡ್ಬೋದು. ನೀವು ಎಲ್ಲಾ ರೀತಿಯಲ್ಲಿ ಒಂದು ಒಳ್ಳೆ ಮಾರ್ಕೆಟ್ ಅನ್ನು ಕೂಡ, ಸುಸಜ್ಜಿತವಾದಂತಹ ಒಂದು ಮಾರ್ಕೆಟ್ ಅನ್ನು ಕೂಡ ಕಟ್ಟಲಿಕ್ಕೆ ತಯಾರಿ ಮಾಡಿದ್ದೇವೆ. ಎಲ್ಲವನ್ನು ನೀವು ಕಣ್ಣಲ್ಲಿ ನೋಡ್ಬೋದು. ಏನಪ್ಪ ಅವನು ಶಾಸಕ ಬುಲ್ಡೆ ಬಿಡ್ತಾವನೆ ಅಂತಕ್ಕಂಥದ್ದಲ್ಲ. ಇನ್ನೊಂದು ವರ್ಷದ ಅವಧಿಯಲ್ಲಿ ನೀವು ಎಲ್ಲವನ್ನು ಕೂಡ ನೋಡ್ಬೋದು. ಸಮೃದ್ಧವಾದಂತ ಸುಂದರವಾದಂತ ಮಾಗಡಿಯನ್ನ ನಾವೆಲ್ಲ ಸೇರಿ ನಿರ್ಮಾಣ ಮಾಡೋಣ ಅಂತಕ್ಕಂಥದ್ದನ್ನ, ಅದಕ್ಕೆ ನಾವೆಲ್ಲ ಪಣ ತೊಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರಿ ನನ್ನ ಮಾತನ್ನ ಮುಗಿಸ್ತೇನೆ. ಆದ್ರೆ ಕಡೆದಾಗಿ ಹೇಳ್ತೀನಿ, ನೀವು ಕನ್ನಡದಲ್ಲಿ ಸಹಿ ಮಾಡ್ತಕ್ಕಂಥದನ್ನ ಪ್ರತಿಯೊಬ್ರು ಕೂಡ ಇವತ್ತಿಂದನೇ ರೂಢಿಸ್ಕೋಬೇಕು ಅಂತಕ್ಕಂಥದ್ದನ್ನ. ನಾನು ಕೂಡ ಇವತ್ತು ಕನ್ನಡದಲ್ಲಿ ಸಹಿ ಮಾಡ್ತಾ ಇದ್ದೀನಿ. ಯಾತಕ್ಕೋಸ್ಕರ ಅಂದ್ರೆ, ನಾನು ಮೊದಲು ಶಾಸಕನಾದಂತ ಸಂದರ್ಭದಲ್ಲಿ ಸನ್ಮಾನ್ಯ ದೊಡ್ಡರಂಗೇಗೌಡರು ನಮ್ಮ ತಾವರೆಕೆರೆ ಒಬ್ಳು ಇತ್ತು ನನಗೆ. ಅವಾಗ ಅಲ್ಲೊಂದು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನನ್ನನ್ನ ಕರೆಸಿದ್ರು. ಅಲ್ಲಿ ಯಾರ್ಯಾರು ಕನ್ನಡದಲ್ಲಿ ಸೈನ್ ಮಾಡ್ತಾ ಇದ್ರೆ ಕೈ ಎತ್ತಿ ಅಂತ ಅಂದ್ರು. ನಾನ್ ಕೈ ಎತ್ತಿಲ್ಲ. ಅವಾಗ ಯಾಕೆ ಮಾಡ್ತಾ ಇಲ್ಲ ನೀವು ಶಾಸಕರು ಅಂದ್ರು. ನೀವು ಕಲ್ತ್ಕೋಬೇಕು ಅಂದ್ರು. ಅವತ್ತಿಂದನೇ ತೀರ್ಮಾನ ಮಾಡಿದೆ. ಅವತ್ತಿಂದ ಇವತ್ತಿನವರೆಗೂ ನನ್ನ ರುಜು ಕನ್ನಡದಲ್ಲೇ ಇದೆ. ಪ್ರತಿಯೊಬ್ಬರು ನಾವು ಕನ್ನಡಿಗರು ನಮ್ಮ ನೆನಪಿಗೋಸ್ಕರ, ನಮ್ಮ ತಾಯಿ ನಾಡಿನ ನೆನಪಿಗೋಸ್ಕರ ಕನ್ನಡದಲ್ಲೇ ರುಜು ಮಾಡ್ತಕ್ಕಂಥ ಕೆಲಸವನ್ನ ನಾವು ಪ್ರಾರಂಭ ಮಾಡೋಣ ಅಂತಕ್ಕಂಥದ್ದು ಸಂಕಲ್ಪವನ್ನ ಇವತ್ತಿಂದನೇ ತರೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನ ಕೋರಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.